ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನಾವು ಕೆಂಪು ಹಕ್ಕಿಯ ಹಪ್ಪಳ ಮಾಡೋದನ್ನ ನೋಡೋಣ. ಕೆಂಪು ಹಕ್ಕಿ ಹಪ್ಪಳ ಅಂದ್ರೆ ನಮ್ಮ ಊರಲ್ಲಿ ಬೆಳೆದಿರುವಂತಹ ಅಕ್ಕಿ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹಪ್ಪಳ ಬಂದು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ನಾವು ಎಣ್ಣೆಲಿ ಕರೆದ್ರೆ ಒಂದು ತರ ಪುರಿ ತರ ತುಂಬಾನೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಳ್ಳೆಯ ಹಪ್ಪಳ ಅಂತಾನೆ ಹೇಳ್ಬೋದು. ಬನ್ನಿ ಈಗ ರೆಸಿಪಿ ನೋಡೋಣ ನಾವು ಮಾಡೋದನ್ನ ಹೇಗೆ ಅಂತ. ಅದಕ್ಕೆ ಮುಂಚೆ ನೀವು ನಮ್ಮ ಶಾಂತ ಸ್ಟಾರ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರೀಲೇಬೇಡಿ ಫ್ರೆಂಡ್ಸ್. ಬನ್ನಿ ಕಿಚನ್ಗೆ ಹೋಗಿ ನಾವು ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಸಬ್ಬಕ್ಕಿಯನ್ನು ತೆಗೆದುಕೊಳ್ಳೋಣ. ನೋಡಿ, ಇಷ್ಟು ಸಬ್ಬಕ್ಕಿ ತೆಗೆದುಕೊಂಡಿದ್ದೀನಿ. ಈ ಸಬ್ಬಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಅದೇ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು 2 ಕಪ್ಪು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೀನಿ. ಈಗ 2 ಬೌಲ್ ಅಕ್ಕಿ ಹಿಟ್ಟಿಗೆ ಇದೇ ಬೌಲಲ್ಲಿ 4 ಬೌಲ್ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಸಬ್ಬಕ್ಕಿ ಪುಡಿ ನೋಡಿ ಇಷ್ಟು ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಕೈಯಿಂದ ಹೀಗೆ ಕಲಿಸ್ಬಿಟ್ಟು ಈಗ ಸ್ಟವನ್ನು ಹಚ್ಚೋಣ. ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಸಬ್ಬಕ್ಕಿ ಒಂದು ಸ್ವಲ್ಪ ಬೇಯಬೇಕು. ಕುದಿ ಬರೋ ತನಕ ಹೀಗೆ ಆಗಾಗ ಕಲಿಸ್ತಾ ಇರೋಣ. ಈ ನೀರಿಗೆ ತಕ್ಕಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ ನೀರು. ಆಗಾಗ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಕಟ್ಟುತ್ತೆ ಸಬ್ಬಕ್ಕಿ ಪುಡಿ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಸ್ವಲ್ಪ ಗಂಜಿ ಥರ ಆಗುತ್ತೆ. ಇನ್ನು ಒಂದು 2 ನಿಮಿಷ ಕುದೀಲಿ. ಈಗ ನಾವು ಅಕ್ಕಿ ಹಿಟ್ಟನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಲಕ್ಬಿಡ್ಬೇಕು. ಸಿಮ್ಮನ್ನು ಪೂರ್ತಿ ಡೌನ್ ಮಾಡಿಕೊಂಡು ಗಂಟುಗಳಿಲ್ದಿರ ನೀಟಾಗಿ ಈ ರೀತಿ ಕಲ್ಕೊಂಬಿಡಿ. ನೀಟಾಗಿ ಕಲಕ್ಬಿಡ್ಬೇಕು ಚೆನ್ನಾಗಿ. ನಾನು ಕೆಂಪು ಅಕ್ಕಿ ತೆಗೆದುಕೊಂಡಿರೋದು ಊರಲ್ಲಿ ಬೆಳೆದಿರುವಂಥ ಅಕ್ಕಿ ಪುಡಿ ಮಾಡಿಸ್ಕೊಂಡ್ಬಂದು ತೆಗೆದುಕೊಂಡಿರೋದು. ಈಗ ಇದನ್ನು ನಾವು ಈ ರೀತಿ ಪ್ಲೇಟ್ ಮುಚ್ಚಿ 5 ನಿಮಿಷ ಹೀಗೆ ಬಿಡೋಣ. ಈಗ ನಾವು ಮುಚ್ಚಳ ತೆಗೆದು ಮತ್ತೊಂದು ಸಲ ನೀಟಾಗಿ ಈ ರೀತಿ ಕಲಿಸ್ಕೋಬೇಕು. ಚೆನ್ನಾಗಿ ಬೇಯುತ್ತೆ, ಗಂಟುಗಳಿಲ್ದಿರ ನೀಟಾಗಿ ಬೇಯುತ್ತೆ. ಇನ್ನೂ ಒಂದು 2 ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚೋಣ. ಈಗ ಸ್ಟವನ್ನು ಆಫ್ ಮಾಡಿ ಮತ್ತೊಮ್ಮೆ ಈ ರೀತಿ ಕಲಕ್ಕೊಂಡು ನೀಟಾಗಿ ಈಗ ಹಿಟ್ಟನ್ನೆಲ್ಲ ಒಂದು ಬೌಲ್ಗೆ ತಕ್ಕೊಂಬಿಡೋಣ. ಈಗ ಇಡ್ಲಿ ಕುಕ್ಕರ್ನೊಳಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಇದನ್ನು ತಳದಲ್ಲಿ ಇಟ್ಟು ನಾವು ತೆಗೆದುಕೊಂಡಂತಹ ಹಿಟ್ಟಿನ ಪಾತ್ರೆ ಅದರಲ್ಲಿ ಇಟ್ಟುಬಿಡೋಣ. ಇಟ್ಟುಬಿಟ್ಟು ಮುಚ್ಚಳ ಹಾಕಿ ಒಂದು 5 ನಿಮಿಷ ಸಿಮ್ಮಿನಲ್ಲೇ ಸ್ಟೀಮ್ ಕೊಡೋಣ. 5 ನಿಮಿಷ ಆದಮೇಲೆ ಹಿಟ್ಟನ್ನು ತೆಗೆದು ನೋಡೋಣ. ಮುಚ್ಚಳ ನೋಡಿ, ಹಿಟ್ಟು ಈ ರೀತಿ ಇದೆ. ಈಗ ಇದನ್ನು ನಾವು ಈಚೆಗೆ ತೆಗೆದು ಬಿಡೋಣ. ಇನ್ನೊಂದು 2 ನಿಮಿಷ ಇರಲಿ, ಹಾಗೆ ಮತ್ತೆ ತೆಗೆಯೋಣ. ಸ್ಟವನ್ನು ಆಫ್ ಮಾಡಿ ಹಿಟ್ಟನ್ನು ಆಚೆಗೆ ತೆಗೆದಿದ್ದೀನಿ. ಸ್ವಲ್ಪ ಹಾರಲಿ. ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಕೈಗೆ ಹಿಟ್ಟನ್ನೆಲ್ಲ ಉಂಡೆಗಳಾಗಿ ಮಾಡಿ ಈ ಬೌಲ್ಗೆ ಹಾಕ್ಕೊಳ್ಳೋಣ.
ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಳ್ಳೋಣ. ಎಲ್ಲ ಸಣ್ಣ ಸಣ್ಣ ಉಂಡೆಗಳಾಗಿ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ಹಿಟ್ಟನ್ನೆಲ್ಲ ಈ ರೀತಿ ಉಂಡೆಗಳಾಗಿ ಮಾಡಿಟ್ಕೊಂಡು ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿ ಇಟ್ಕೋಬೇಕಾಗತ್ತೆ. ನಾವು ಹಿಟ್ಟನ್ನು ಉಂಡೆಗಳಾಗಿ ಮಾಡುವಾಗ ಕೈಗೆ ಒಂದು ಸ್ವಲ್ಪ ಅಂಟುತ್ತೆ. ಆವಾಗ ನೋಡಿ, ಆಯಿಲನ್ನು ಸ್ವಲ್ಪ ಹಿಂಗೆ ಸವರ್ಕೊಂಡ್ರೆ ಅಂಟೋದಿಲ್ಲ. ಸ್ವಲ್ಪ ಹೆಚ್ಚು ಜಾಸ್ತಿ ಅಂಟಿದಾಗ ಅದನ್ನು ತಗೊಂಡೋಗಿ ಕೈ ತೊಳ್ಕೊಂಡು ಬಂದು ಮತ್ತೆ ಬೇಕಂದ್ರೂ ಮಾಡ್ಕೋಬೋದು. ಈಗ ನಾವು ಹಪ್ಪಳ ಲಟ್ಸೋಣ. ಈಗ ಹಪ್ಪಳ ಲಟ್ಸೋಕ್ಕೆ ನೋಡಿ, 2 ಪೇಪರನ್ನು ತೆಗೆದುಕೋಬೇಕು. ಈ ರೀತಿ ಸ್ವಲ್ಪ ಜಾಸ್ತಿ ಆಯಿಲ್ ಹಚ್ಚಬಾರ್ದು. ನೋಡಿ ಫ್ರೆಂಡ್ಸ್, ಈ ರೀತಿ ಉಂಡೆ ಒಂದು ಸ್ವಲ್ಪ ಹಾರಿರುತ್ತೆ, ಅದಕ್ಕೆ ಇದನ್ನು ಈ ರೀತಿ ರೌಂಡ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ, ಸ್ವಲ್ಪ ಆಯಿಲನ್ನು ಪೇಪರ್ಗೆ ಸವರ್ಕೊಳ್ಳಿ. ಹಿಂಗಿಟ್ಟು ನೋಡಿ, ಈ ಥರ ಬೋವಲ್ ಎಲ್ಲರ ಮನೆಗಳಲ್ಲೂ ಇರುತ್ತೆ ನೋಡಿ. ಇದು ಎಷ್ಟು ಹಪ್ಪಳ ಬೇಕೋ ಅಷ್ಟು ಅಗಲನೂ ಇರುತ್ತೆ. ಅದನ್ನು ಅದರ ಮೇಲೆ ಇಟ್ಟು ಹಿಂಗೆ ಪ್ರೆಸ್ ಮಾಡಿದರೆ ಹಪ್ಪಳ ಚೆನ್ನಾಗಿ ನೀಟಾಗಿ ಬರುತ್ತೆ. ಈಗ ಇದನ್ನು ನೀವು ತೆಗೆದು ಬಟ್ಟೆ ಮೇಲೆ ಹಾರಾಕಿ ಈ ರೀತಿ ಎಲ್ಲ ಹಪ್ಪಳನೂ ಮಾಡ್ಕೋಬೋದು. ಇದು ಪ್ಲೇಟನ್ನು ಮುಚ್ಚೋದು ಮಾತ್ರ ಮರಿಬೇಡಿ, ಯಾಕಂದರೆ ತುಂಬಾ ಹಾರೋಗ್ಬಿಟ್ರೆ ಹಪ್ಪಳ ಬರೋದಿಲ್ಲ. ನೋಡಿ, ಈ ರೀತಿ ಅನ್ಬೇಕು. ಅಂದಾದಮೇಲೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಸವರಿ ಈ ರೀತಿ ಉಂಡೆ ಇಟ್ಕೋಬೇಕು. ಮತ್ತು ಪೇಪರ್ಗೆ ಆಯಿಲನ್ನು ಸವರಿ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ನೀಟಾಗಿ ಬರುತ್ತೆ. ಅದನ್ನು ತೆಗೆದು ಮತ್ತೆ ನೋಡಿ ಈ ರೀತಿ ಹಾರಾಕೊಂಬಿಡಿ. ನಾನು ನೈಟ್ ಮಾಡ್ತಾ ಇರೋದು ಇದು 8 ಗಂಟೆನಲ್ಲಿ. ನೈಟೆಲ್ಲ ಇಲ್ಲೇ ಹಾರಾಕ್ತೀನಿ. ಮತ್ತು ಬೆಳಗ್ಗೆ ಬಿಸಿಲು ಬಂದರೆ ಬಿಸಿಲಿಗೆ ಹಾರಾಕ್ತೀನಿ, ಇಲ್ಲಾಂದರೆ ಇಲ್ಲೇ ಒಣಗಿಸ್ತೀನಿ ನಾನು. ಈಗ ಮೋಡ ಇದೆ, ಅದರಿಂದ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಹಪ್ಪಳ ಲಟ್ಟಿಸ್ಕೊಂಡಿದ್ದಾಯಿತು ಫ್ರೆಂಡ್ಸ್. ನೋಡಿ, 2 ಕಪ್ಪು ಅಕ್ಕಿ ಹಿಟ್ಟಿಗೆ 60 ಹಪ್ಪಳ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಕೆಂಪು ಅಕ್ಕಿ ಹಪ್ಪಳ ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಎಣ್ಣೆಯಲ್ಲಿ ಕರೆದಾಗ ತುಂಬಾ ಗರಿಗರಿಯಾಗಿರುತ್ತೆ ಫ್ರೆಂಡ್ಸ್. ನಾವು ತುಂಬ ವರ್ಷಾನುಗಟ್ಟಲೆ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು ಈ ಅಕ್ಕಿ ಹಪ್ಪಳನ. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಮಾಡಿ ತಿನ್ನೋಣ ಬನ್ನಿ. ಇದನ್ನು ಚೆನ್ನಾಗಿ ನಾನು ಒಣಗಿಸ್ತೀನಿ. ಇವತ್ತು ನೈಟೆಲ್ಲ ಮನೆಯಲ್ಲೇ ಇರುತ್ತೆ, ಯಾಕಂದರೆ ಮೋಡ ಇದೆ, ಅದರಿಂದಾಗಿ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ಡೈನಿಂಗ್ ಟೇಬಲ್ ಮೇಲೆ. ಬಿಸಿಲು ಬಂದರೆ ಬಿಸಿಲಿಗೆ ಹಾಕ್ತೀನಿ. ಬಿಸಿಲಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೋಬೋದು. ಇದನ್ನು ಎಲ್ಲ ಚೆನ್ನಾಗಿ ಒಣಗಿದೆ ಫ್ರೆಂಡ್ಸ್. ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ನಾವು ಡೀಪ್ ಫ್ರೈ ಮಾಡೋಣ. ಆಯಿಲನ್ನು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈಗ ಹಪ್ಪಳ ಡೀಪ್ ಫ್ರೈ ಮಾಡೋಣ. ಬಿಸಿ ಆಗಿದೆ ಆಯಿಲು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಪ್ಪಳ. ತುಂಬಾ ಗರಿಗರಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಲಟ್ಟಿಸುವಾಗ ಮಾತ್ರ ತುಂಬ ತೆಳುವಾಗಿ ಹಪ್ಪಳನ ಲಟ್ಟಿಸ್ಕೊಳ್ಳಿ. ತೆಳುವಾಗಿ ಲಟ್ಟಿಸಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ. ನೀವು ತುಂಬ ಎಷ್ಟು ವರ್ಷ, ಒಂದು 3 ವರ್ಷ ಬೇಕಾದರೂ ನೀವು ಸ್ಟೋರ್ ಮಾಡ್ಕೋಬೋದು. ಅಂದರೆ ಆಗಾಗ ಒಂದು 6 ತಿಂಗಳಿಗೊಮ್ಮೆ ನೀವು ಬಿಸಿಲಿಗೆ ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಸ್ಟೋರ್ ಮಾಡ್ಕೊಳ್ಳೋರು ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ. ಕೆಂಪು ಅಕ್ಕಿ ಹಪ್ಪಳ ನೋಡಿ, ಕೆಂಪಿಗೆ ಬರ್ತಾಯಿದೆ ಹಪ್ಪಳ ಕೂಡ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಹಪ್ಪಳ ಕೂಡ ಮಾಡ್ಕೊಳ್ಳೋಣ. ನೀವು ಬೇಕಂತಂದರೆ ಜೀರಿಗೆ ಹಾಕ್ಕೋಬೋದು, ಖಾರ ಹಾಕ್ಕೋಬೋದು. ನಾನು ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ, ಯಾಕಂದರೆ ಜೀರಿಗೆ ಅವೆಲ್ಲ ಹಾಕಿದರೆ ಒಂಥರ ಘಾಟ್ ಥರ ಇರುತ್ತೆ. ಹಾಗಾಗಿ ನಾನು ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ. ತಿನ್ನುವಾಗ ಕೆಂಬರ್ದಿರ ಇರುತ್ತೆ, ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಪ್ಪಳ. ನೋಡಿ, ಹರಳುತ್ತೆ, ಚೆನ್ನಾಗಿ ಹರಳುತ್ತೆ.
ನಾವು ಎಷ್ಟು ಅಗಲ ಹಾಕಿರ್ತೀವೋ ಹಪ್ಪಳ ಅಷ್ಟು ಅಗಲ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಹಪ್ಪಳ ಮಾಡ್ಕೊಳ್ಳೋಣ. ನೋಡಿ ಹಪ್ಪಳ ಹ್ಯಾಕ್ ಕಾಣಿಸ್ತಾ ಇದೆ, ಕೆಂಪಿಗೆ ತುಂಬ ಚೆನ್ನಾಗಿದೆಯಲ್ಲ. ಈ ರೀತಿ ಎಲ್ಲ ಹಪ್ಪಳ ನೀವು ಬೇಕಂದಾಗ ಕರಿಕೋಬೋದು, ನೀರಲ್ಲಿ ಆಯಿಲಲ್ಲಿ ನೀವು ಡೀಪ್ ಫ್ರೈ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಒಣಗಿದ ಮೇಲೆ ಈ ರೀತಿ ಸೌಂಡ್ ಬರುತ್ತೆ. ಚೆನ್ನಾಗಿ ಒಣಗಿದ ಮೇಲೆ ಈ ರೀತಿ ಒಣಗಿಸ್ಕೋಬೇಕು ಹಪ್ಪಳ. ನೋಡಿ ಹಪ್ಪಳ ಹೇಗಿದೆ ನೋಡಿ. ಇದನ್ನು ನೋಡಿ ಪುಡಿ ಪುಡಿ ಆಗುತ್ತೆ, ಎಲ್ಲ ತುಂಬಾ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಚೆನ್ನಾಗಿ ಪುಡಿ ಪುಡಿ ಆಗಿಬಿಡುತ್ತೆ. ಮಂದಕ್ಕೆ ಹಾಕ್ಕೋಬಾರ್ದು, ಮಂದಕ್ಕೆ ಹಾಕಿದ್ರೇ ಈ ಸ್ವಲ್ಪ ಗಟ್ಟಿ ಇರುತ್ತೆ. ತೆಳುವಾಗಿರೋವು ತುಂಬ ಚೆನ್ನಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ತೆಳುವಾಗಿರೋದು ಈ ರೀತಿ ಪುಡಿ ಪುಡಿ ಆಗಿಬಿಡುತ್ತೆ. ಅದಕ್ಕೆ ಉಜ್ಜುವಾಗ ನೀವು ಅದನ್ನು ಮಂದಕ್ಕೆ ಲಟ್ಟಿಸ್ಕೋಬೇಡಿ, ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನಮ್ಮ ಫ್ರೆಂಡು ಬಂದು ಒಂದು ಸ್ವಲ್ಪ ಮಂದಕ್ಕೆ ಲಟ್ಟಿಸಿರೋದು ಐತೆ, ಅದರಿಂದ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ತೆಳುವಾಗಿರೋ ನೋಡಿ ಈ ರೀತಿ ತೆಳುವಾಗಿರೋದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.